Alright, so in today's class, ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ಆಫ್ ದ ಈಸಿಯೆಸ್ಟ್ ಥಿಂಗ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಈಸಿ ಇದೆ, ಸಿಂಪಲ್ ಆಗಿದೆ, ಬಟ್ ಅದ್ರ ವೇರಿಯೇಷನ್ಸ್ ಎಲ್ಲ ವೇರಿಯೇಷನ್ಸ್ ನಾವು ತಿಳ್ಕೊಂಡಿರ್ಬೇಕು. ಓಕೆ, ಸೊ ಟುಡೇ ವಿಲ್ ಡಿಸ್ಕಸ್ ಹ್ಯಾಸ್ ಟು ಬಿ, ಹ್ಯಾವ್ ಟು ಬಿ ಅಂಡ್ ನೀಡ್ ಟು ಬಿ ಆರ್ ನೀಡ್ಸ್ ಟು ಬಿ. ಓಕೆ, ಸೊ ಹ್ಯಾವ್ ಹ್ಯಾಸ್ ಇದು ನಾನು ಹೇಳಿದ್ದೀನಿ. ಹ್ಯಾವ್ ಮತ್ತೆ ಹ್ಯಾಸ್ ಇದೆಯಲ್ಲ, ಹ್ಯಾವ್ ಇಸ್ ವೆರಿ ಕಾಮನ್. ಲೈಕ್ ಹ್ಯಾವ್ ಅಂಡ್ ಹ್ಯಾಸ್ ಆರ್ ವೆರಿ ಕಾಮನ್. ಲೈಕ್ ಇಟ್ ಕ್ಯಾನ್ ಬಿ ಅ ವರ್ಬ್, ಮೈನ್ ವರ್ಬ್. ಲೈಕ್ ಡಿಡ್ ಯು ಹ್ಯಾವ್ ಯೋರ್ ಬ್ರೇಕ್ಫಾಸ್ಟ್ or do you have your breakfast early morning, something like that. Have ಅನ್ನೋದು ತಿನ್ನುವುದು, ಹೊಂದಿರುವುದು. Do you have a pen, do you have a pencil, do you have a bike, something like that. ಇದು ಆಗ್ಬೋದು. And has ಅಂದ್ರೆ ಅದೇ he she it ಗೆ ಬಂದಾಗ has ಬರುತ್ತೆ. She has a car, ಅವಳ ಹತ್ರ ಒಂದು ಕಾರ್ ಇದೆ. He has a bike, he has a beautiful ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಓದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು. ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೇಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಬೇಕು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಅಥವಾ ನೀಡ್ ಟು ಬಿ, ಇದು ಸಿಂಪಲ್. ಇದು ಹ್ಯಾಸ್ ಟು ಬಿ ಯೂಸ್ ಮಾಡಿ ಅದಾದ್ಮೇಲೆ ಏನು ಬರುತ್ತೆ ಅನ್ನೋದು ಮುಖ್ಯ ನಮಗೆ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ವಿಲ್ ಡಿಸ್ಕಸ್ ಹ್ಯಾಸ್ ಟು ಬಿ ಆದ್ಮೇಲೆ ಏನ್ ಸೇರಿಸಬಹುದು, ಹ್ಯಾವ್ ಟು ಬಿ ಆದ್ಮೇಲೆ ಏನ್ ಸೇರಿಸಬಹುದು, ಅಂಡ್ ನೀಡ್ಸ್ ಟು ಬಿ ಆರ್ ನೀಡ್ ಟು ಬಿ ಆದ್ಮೇಲೆ ಏನ್ ಸೇರಿಸಬಹುದು. ಇಟ್ಸ್ ಅ ವೆರಿ ಲಾಂಗ್, ತುಂಬಾ ವೇರಿಯೇಷನ್ಸ್ ಇದೆ, ತುಂಬಾ ವಿಷಯ ತಿಳ್ಕೋಬೇಕು ಇದರಲ್ಲಿ. ಸೊ ಬಿ ಪೇಷಂಟ್. ಅಂಡ್ ಇದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅಂತಲ್ಲ, ಬೇಸಿಕ್ ಲೆವೆಲ್ ಅಲ್ಲೂ ಇದನ್ನ ಯೂಸ್ ಮಾಡ್ತೀವಿ ನಾವು. ಸಿ, ಶುಡ್ ಮತ್ತೆ ಮಸ್ಟ್, ಇದ್ರದ್ದು ಡಿಫರೆನ್ಸ್. ಶುಡ್ ಅಂದ್ರೆ ಏನು? ಬೇಕು, ನನಗೆ ಹೋಗ್ಬೇಕು, ಐ ಹ್ಯಾವ್ ಟು ಗೋ, ಆ ಮೀನಿಂಗ್ ಬರುತ್ತೆ ಇದರಲ್ಲಿ. ಓಕೆ, ಸೊ ನಾವು ಸಿ ಒಂದೊಂದಾಗಿ ವೇರಿಯೇಷನ್ ಏನಿದೆ, ಯಾವ್ಯಾವ ವೇರಿಯೇಷನ್ ಅಲ್ಲಿ ಏನೇನು ಅಲ್ಲಿ ನಾವು ಆಡ್ ಮಾಡಬೇಕು, ಯಾವ ತರ ಯೂಸ್ ಮಾಡಬಹುದು, ಯಾವ ಸಬ್ಜೆಕ್ಟ್ಸ್ ಯೂಸ್ ಮಾಡಬಹುದು, ಟೆನ್ಸ್ ಯೂಸ್ ಮಾಡಬಹುದಾ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದನ್ನ ಯಾವ ತರ ಯೂಸ್ ಮಾಡಬಹುದು. ಕೆಲವು ಅಡ್ವಾನ್ಸ್ ಲೆವೆಲ್ ಸೆಂಟೆನ್ಸಸ್ ಎಲ್ಲ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಹಿಂಗೂ ಇದೆಯಾ ಅಂತ ಇಂಗ್ಲಿಷ್ ಅಲ್ಲಿ. ಬಟ್ ಕನ್ನಡದಲ್ಲಿ ಹೌದು, ಕನ್ನಡದಲ್ಲಿ ಸಿಂಪಲ್, ಬಟ್ ನಮಗೆ ಅದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಲೆಟ್ಸ್ ಸಿ, ಹ್ಯಾಸ್ ಟು ಬಿ ಫಸ್ಟ್ ತಗೊಳ್ಳೋಣ. ಹ್ಯಾಸ್ ಟು ಬಿ. ಓಕೆ, ಸೊ ಹ್ಯಾಸ್ ಟು ಬಿ ಎಲ್ಲಿ ಯೂಸ್ ಮಾಡ್ತೀವಿ? ಹಿ ಶಿ ಇಟ್. ಹಿ ಶೀಟ್ ಅಲ್ಲಿ ಹ್ಯಾಸ್ ಟು ಬಿ ಯೂಸ್ ಮಾಡ್ತೀವಿ. ಓಕೆ, ಸೊ ಎಲ್ಲಿ? ಸೊ ಟಾಕ್ಸ್ ಅಬೌಟ್ ಎಕ್ಸ್ಟರ್ನಲ್ ಆಬ್ಲಿಗೇಷನ್ ಆರ್ ಲಾಜಿಕಲ್ ನೆಸೆಸಿಟಿ. ಇದೇನು ಅಂತ ನಾನು ಹೇಳ್ತೀನಿ, ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಟ್ರಕ್ಚರ್ ನೋಡಿ, ಸ್ಟ್ರಕ್ಚರ್ ಹಿ ಶಿ ಇಟ್ ಹ್ಯಾಸ್ ಟು ಬಿ ಪ್ಲಸ್ ನೌನ್, adjective or V3. ಅಂದ್ರೆ ಹ್ಯಾಸ್ ಟು ಬಿ ಆದ್ಮೇಲೆ ಒಂದು ನೌನ್ ಬರ್ಬೋದು, ಹ್ಯಾಸ್ ಟು ಬಿ ಆದ್ಮೇಲೆ ಒಂದು adjective ಬರ್ಬೋದು, ಹ್ಯಾಸ್ ಟು ಬಿ ಆದ್ಮೇಲೆ V3 ಫಾಸ್ಟ್ ಪಾರ್ಟಿಸಿಪಲ್ ಬರ್ಬೋದು. ಲೆಟ್ಸ್ ಸಿ ಇನ್ ಡೀಟೇಲ್. ಫಸ್ಟ್ ಎಕ್ಸಾಂಪಲ್ಸ್, ಸಿಂಪಲ್ ಎಕ್ಸಾಂಪಲ್ಸ್ ನೋಡೋಣ, ಆಮೇಲೆ ಡೀಟೇಲ್ ಆಗಿ ಎಕ್ಸಾಂಪಲ್ ನೋಡೋಣ. ಶಿ ಹ್ಯಾಸ್ ಟು ಬಿ ಅಟ್ ವರ್ಕ್ ಬೈ. ಶಿ ಹ್ಯಾಸ್ ಟು ಬಿ at work by 9 AM. So this is an obligation. Obligation ಅಂದ್ರೆ ಏನು? ಬಾಧ್ಯತೆ, ನಾವು ಮಾಡಲೇಬೇಕಾದಂಥದ್ದು, ನಮಗೆ ಅಲ್ಲಿ ಇರಲೇಬೇಕಾದಂತ ಕಡ್ಡಾಯ. ಇದು ಹ್ಯಾಸ್ ಟು ಬಿ ಅನ್ನೋದನ್ನ ನೀವು ಇಲ್ಲಿ ಶಿ ಮಸ್ಟ್ ಬಿ ಅಂತಾನು ಹೇಳ್ಬೋದು. ಶಿ ಮಸ್ಟ್, ಹ್ಯಾಸ್ ಟು ಅನ್ನೋದು ಮಸ್ಟ್ ಅಂತ ಯೂಸ್ ಮಾಡಬಹುದು. ಮಸ್ಟ್ ಅನ್ನೋದು ಏನಾಗುತ್ತೆ ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಆಬ್ಲಿಗೇಷನ್. ಮಸ್ಟ್ ಅನ್ನೋದು ಮಾರಲ್ ವ್ಯಾಲ್ಯೂಸ್ ಅಲ್ಲೂ ಬಂದಂಗಾಗುತ್ತೆ. ಅಂದ್ರೆ ಅವಳು ಕರೆಕ್ಟ್ ಆಗಿ ಅಲ್ಲಿರ್ಬೇಕು, ಪಂಕ್ಚುವಲ್ ಆಗಿರ್ಬೇಕು, ಆ ಒಂದು ಮೀನಿಂಗ್ ಅಲ್ಲೂ ಬರುತ್ತೆ. ಮಸ್ಟ್ ಅಂದ್ರೆ ಆಬ್ಲಿಗೇಷನ್ ಬರುತ್ತೆ, ಸ್ಟ್ರಾಂಗ್ ಆಬ್ಲಿಗೇಷನ್ ಬರುತ್ತೆ. ಬಟ್ ಸ್ಟಿಲ್ ಹ್ಯಾಸ್ ಟು ಅಂತ ಹೇಳಿದಾಗ ಅದಕ್ಕಿಂತ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೆಸೆಸಿಟಿ, ಎಕ್ಸ್ಟರ್ನಲ್ ಆಗಿ ನಾವಲ್ಲಿ ಇರಬೇಕಾದ ಒಂದು ಅನಿವಾರ್ಯತೆ ಬಂದಾಗ ಅದನ್ನ ನಾವು ಹ್ಯಾಸ್ ಟು ಅಂತ ಯೂಸ್ ಮಾಡ್ತೀವಿ. ಮಸ್ಟ್ ಶುಡ್ ಯೂಸ್ ಮಾಡ್ಬೋದು, ಬಟ್ ಹ್ಯಾಸ್ ಟು ಅದು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ, ಪ್ರಾಕ್ಟಿಕಲ್ ಆಗಿ. ಮಾರಲ್ ಆಗಲ್ಲ, ಮಾಡಲೇಬೇಕಾದಂತಹ ಪರಿಸ್ಥಿತಿ, ಬಟ್ ಮಾರಲ್ ಆಗಲ್ಲ, ಪ್ರಾಕ್ಟಿಕಲ್ ಆಗಿ. She has to be at work by 9 AM. ಅವಳು 9 ಗಂಟೆ ಒಳಗೆ ಕೆಲಸದಲ್ಲಿ ಇರಲೇಬೇಕು.
ಶಿ ಹ್ಯಾಸ್ ಟು ಬಿ ಎಲ್ಲಿ ಅಟ್ ವರ್ಕ್. ಶಿ ಹ್ಯಾಸ್ ಟು ಬಿ ಅಲ್ಲಿ ಹ್ಯಾಸ್ ಆದ್ಮೇಲೆ ಟು ಆದ್ಮೇಲೆ ಬಿ ಬಳಸ್ಬೇಕು ನೀವು. ಶಿ ಹ್ಯಾಸ್ ಬಿ ಅಥವಾ ಶಿ ಹ್ಯಾಸ್ ಟು ಬಿ ಇಲ್ದಾನೆ ಹೇಳ್ಬಿಡೋದು. ಶಿ ಹ್ಯಾಸ್ ಟು ಅಟ್ ವರ್ಕ್. ನೋ, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಶಿ ಹ್ಯಾಸ್ ಟು ಬಿ, ಇಲ್ಲಿ ಬಿ ಅಂದ್ರೆ ಏನು? ಇರುವುದು. ಅವಳು ಅಲ್ಲಿ ಇರಲೇಬೇಕು. 9 ಗಂಟೆ ಒಳಗೆ ಅವಳು ಕೆಲಸದ ಮೇಲೆ ಇರಲೇಬೇಕು. ಓಕೆ, ಶಿ ಹ್ಯಾಸ್ ಟು ಬಿ ದೇರ್. ನೌ ದಿಸ್ ಹ್ಯಾಸ್ ಅಗೇನ್. ಸೊ ಸಬ್ಜೆಕ್ಟ್ he, she, it ನಾವು ಬಳಸ್ತೀವಿ, ಹ್ಯಾಸ್ ಬಳಸ್ತೀವಿ. ಸೊ this has to be the right address. ಸೊ ಇದು ಸ್ಟ್ರಾಂಗ್ ಬಿಲೀಫ್. ಸ್ಟ್ರಾಂಗ್ ಬಿಲೀಫ್ ಅಂದ್ರೆ ನಮಗೆ ಪಕ್ಕ ಇದೆ. ಇಲ್ಲಿ ನಾವು ಮಸ್ಟ್ ಬಳಸ್ಬೋದು. this must be the right address. ಇಲ್ಲಿ ಮಸ್ಟ್ ಬಿ ಬಳಸಿದಾಗ ನಾವು ಅದು ಗೆಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಅದಕ್ಕೆ ಹ್ಯಾವ್ ಟು ಯೂಸ್ ಮಾಡೋದು. ಸೊ ದಿಸ್ ಹ್ಯಾಸ್ ಟು ಬಿ ದ ರೈಟ್ ಅಡ್ರೆಸ್. ಇಷ್ಟೆಲ್ಲ ಹುಡುಕಿದೀವಿ. ಇದು ಸರಿಯಾದ ಅಡ್ರೆಸ್. ಇದು ಆಗಿರಲೇಬೇಕು, ಇದೇ ಆಗಿರಬೇಕು, ಇದೇ ಇರಬೇಕು, ಇದು ಇರಲೇಬೇಕು ಅನ್ನೋ ಒಂದು ನಮ್ಗೆ ಗ್ಯಾರಂಟಿ ಇರುತ್ತಲ್ಲ. ಇಟ್ಸ್ ಅ ಸ್ಟ್ರಾಂಗ್ ಬಿಲೀಫ್. ಸೊ ದಿಸ್ ಹ್ಯಾಸ್ ಟು ಬಿ ದ ರೈಟ್ ಅಡ್ರೆಸ್. ಎಲ್ಲ ಹುಡುಕಾಯ್ತು, ಸರಿಯಾದ ಅಡ್ರೆಸ್ ಇದೇ ಇರಬೇಕು, ಇದು ಇರಲೇಬೇಕು. ಆ ಗ್ಯಾರಂಟಿಯಲ್ಲಿ ನಾವು ಹೇಳಿದೀವಲ್ಲ, ದಿಸ್ ಹ್ಯಾಸ್ ಟು ಬಿ ದ ರೈಟ್ ಅಡ್ರೆಸ್. ಓಕೆ, ದಿಸ್ ಮೈಟ್ ಬಿ, ದಿಸ್ ಕುಡ್ ಬಿ, ದಿಸ್ ಕ್ಯಾನ್ ಬಿ, ಆರ್ ದಿಸ್ ಮೇ ಬಿ ಅಂತ ಯೂಸ್ ಮಾಡೋದು. ದಿಸ್ ಹ್ಯಾಸ್ ಟು ಬಿ ಯಾಕೆ ಯೂಸ್ ಮಾಡ್ತೀವಿ? ನಮಗೆ 100% ಗ್ಯಾರಂಟಿ ಇದೆ ಅದು. ಬಟ್ ಯು ಕಾಂಟ್ ಯೂಸ್ ಮಸ್ಟ್. ದಿಸ್ ಮಸ್ಟ್ ಬಿ ಅಂತ ಹೇಳಕ್ಕಾಗಲ್ಲ. ಓಕೆ, ಮಸ್ಟ್ ಬಿ ನಾವು ಗೆಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಹ್ಯಾಸ್ ಟು ಬಿ ಅಂತ ಯೂಸ್ ಮಾಡಿದಾಗ ದಟ್ ಈಸ್ 100% ಗ್ಯಾರಂಟೀಡ್. ಆಮೇಲೆ ಇಟ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಅಗೇನ್ ನೋಡಿ, ಇಲ್ಲಿ ಫಸ್ಟ್ ನೌನ್. ಓಕೆ, ಸೊ ಶಿ ಹ್ಯಾಸ್ ಟು ಬಿ ಅಟ್ ವರ್ಕ್ ಆರ್ ಪ್ಲೇಸ್ ಆಗ್ಬೋದು. This has to be the right address. This can be a noun. Or this has to be cleaned. Cleaned. See, cleaned, V3. This has to be cleaned. This has to clean Allah. This has to be cleaned. This has to be cleaned before the guests arrive. ಮನೆಯೆಲ್ಲ ಗಲೀಜಾಗಿರುತ್ತೆ, ನಾವು ಹೇಳ್ತೀವಿ this has to be cleaned before the guests arrive. ಅಂದ್ರೆ ಗೆಸ್ಟ್ಗಳು ಬರೋದಕ್ಕಿಂತ ಮುಂಚೆ ಇದೆಲ್ಲ ಕ್ಲೀನ್ ಆಗಿರಲೇಬೇಕು. Okay, this has to be cleaned. Cleaned ಅಲ್ಲಿ. So this has to be cleaned. Always now has to be ಅಂತ ಬಳಸಿದ ಮೇಲೆ ಇಲ್ಲಿ ಯಾವಾಗಲೂ ನಾವು V3 ಬಳಸಬೇಕು. This has to be cleaned. Okay, so ಬೇರೆ ಎಕ್ಸಾಂಪಲ್ಸ್ ನೋಡೋಣ. Okay, so ಅರ್ಥ ಆಯ್ತಲ್ಲ, ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಈಗ. Now let's continue. Needs to be ಆಮೇಲೆ ನೋಡೋಣ. ಫಸ್ಟ್ ನಾವು has to be, have to be ನೋಡೋಣ. Okay, ಸೇಮ್ ಸ್ಟ್ರಕ್ಚರ್ ಇರುತ್ತೆ needs to be ಅಲ್ಲಿನೂ. have to be ಎಲ್ಲಿ ಬರುತ್ತೆ? he, she, it ಗೆ ಹ್ಯಾಸ್ ಟು ಬಿ ಬರುತ್ತೆ. ಹ್ಯಾವ್ ಟು ಬಿ ಎಲ್ಲಿ ಬರುತ್ತೆ? ಐ, ಯು, ವಿ, ದೇ ಗೆ ಹ್ಯಾವ್ ಟು ಬಿ ಬರುತ್ತೆ. ಅದು ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡೋಣ. ಯೂಸ್ ವಿತ್ ಐ, ಯು, ವಿ, ದೇ. ಓಕೆ, ಐ, ಯು, ವಿ, ದೇ. ಸೇಮ್ ಹ್ಯಾವ್ ಟು ಬಿ ಪ್ಲಸ್ adjective ಪ್ಲಸ್ ನೌನ್ ಆರ್ V3. ಎಕ್ಸಾಂಪಲ್ ನೋಡಿ. ದೇ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಅಸ್. ದೇ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಅಸ್. ಅವರು ನಮ್ಮ ಹತ್ರ ಆನೆಸ್ಟ್ ಆಗಿರ್ಲೇಬೇಕು. ಅವ್ರು ನಮ್ಮ ಹತ್ರ ಪ್ರಾಮಾಣಿಕವಾಗಿ ಇರಲೇಬೇಕು. ಅವರು ದೇ ಹ್ಯಾವ್ ಟು ಬಿ, ಸಿ ಹ್ಯಾವ್ ಟು ಆದ್ಮೇಲೆ ಬಿ ಇರಬೇಕು. ದೇ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಅಸ್. ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಡ್ರೈವಿಂಗ್. ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಡ್ರೈವಿಂಗ್. ನೀನು ಯು ಹ್ಯಾವ್ ಟು ಬಿ, ಡ್ರೈವಿಂಗ್ ಮಾಡ್ಬೇಕಾದ್ರೆ ನೀನು ಕೇರ್ಫುಲ್ ಆಗಿರಬೇಕು. ಸೊ ವಿಚ್ ಇಸ್ ಆಬ್ವಿಯಸ್ಲಿ ಯು ಮಸ್ಟ್ ಬಿ ನೋ ಆಗುತ್ತೆ. ಓಕೆ, ವಿ ಹ್ಯಾವ್ ಟು ಬಿ ದೇರ್. ವಿ ಹ್ಯಾವ್ ಟು ಬಿ ದೇರ್ ಬಿಫೋರ್ noon. We have to be there. ನಾವಲ್ಲಿ ಇರಬೇಕು, ನಾವಲ್ಲಿ ಇರಲೇಬೇಕು. ಮಧ್ಯಾಹ್ನಕ್ಕಿಂತ ಮುಂಚೆ ನಾವಲ್ಲಿ ಇರಲೇಬೇಕು. We have to be there. See, have to be ಆದ್ಮೇಲೆ there ಬಂದಿದೆ, ಸ್ಥಳ. We have to be at some place. Okay, next. ಈಗ ನಾವು ಇದನ್ನ ಬೇರೆ ಬೇರೆ ವೇರಿಯೇಷನ್ ಅಲ್ಲಿ ಯೂಸ್ ಮಾಡಿ ನೋಡೋಣ. ಹ್ಯಾಸ್ ಟು ಆದ್ಮೇಲೆ ಏನು? ಓಕೆ, ಹ್ಯಾಸ್ ಟು ಬಿ ಪ್ಲಸ್ ವಾಟ್. ಹ್ಯಾಸ್ ಟು ಬಿ ಆದ್ಮೇಲೆ ಏನೇನು ಬಳಸಬಹುದು ಜನರಲ್ ಆಗಿ ನೋಡೋಣ. ಓಕೆ, ಸೊ ಹ್ಯಾಸ್ ಟು ಬಿ ಆದ್ಮೇಲೆ ಹ್ಯಾಸ್ ಟು ಆರ್ ಹ್ಯಾವ್ ಟು ಆದ್ಮೇಲೆ ಫಸ್ಟ್ ನಾವು ಬಳಸೋದು adjective. adjective ಅಂದ್ರೆ ಗುಣ ವಿಶೇಷಣ. ಯಾವ್ದಾದ್ರು ಒಂದು ವಸ್ತುವಿನ, ವಿಷಯದ, ಸ್ಥಳದ ಗುಣವನ್ನು ಹೇಳೋದು, ಡಿಸ್ಕ್ರೈಬ್ ಮಾಡುವಂಥದ್ದು. ವಿಲ್ ಸಿ ಎಕ್ಸಾಂಪಲ್ಸ್ ನೋಡೋದು ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ, she has to be crazy to do that. she has to be crazy to do that. ಆ ಥರ ಎಲ್ಲ ಮಾಡಲ್ಲ ಅವಳು. ಆ ಥರ ಏನಾದರೂ ಮಾಡಬೇಕು ಅಂತ ಆದ್ರೆ ಅವಳು ಹುಚ್ಚಿಯಾಗಿರ್ಬೇಕು. ಅವನು ಹಂಗೆಲ್ಲ ಮಾಡಲ್ಲ. ಅವನು ಹಂಗೆಲ್ಲ ಮಾಡಬೇಕು ಅಂತಾದ್ರೆ ಅವನು ಹುಚ್ಚನಾಗಿರ್ಬೇಕು. ಸೊ ಶಿ ಹ್ಯಾಸ್ ಟು ಬಿ ಕ್ರೇಜಿ ಟು ಡೂ ದಟ್. ಅವಳು ಆ ಥರ ಮಾಡಲ್ಲ. ಅವಳಿಗೆಲ್ಲಾದ್ರೂ ಹುಚ್ಚಿಡಿದ್ರೆ ಅವಳು ಹಂಗೆ ಮಾಡ್ತಾಳೆ. ಅವಳು
ಹುಚ್ಚಿಯಾಗಿರ್ಲೇಬೇಕು ಆ ಥರ ಮಾಡೋದಿಕ್ಕೆ. ಸೊ ದರ್ ಇಸ್ ನೋ ಪಾಸಿಬಿಲಿಟಿ ಇನ್ ದ ಕರೆಂಟ್ ಸಿಚುವೇಶನ್. ಓಕೆ, ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಅದು ಪರ್ಫೆಕ್ಟ್ ಆಗಿರಲೇಬೇಕು. ಸೊ ಇದೇನಿದು ಕ್ರೇಜಿ ಪರ್ಫೆಕ್ಟ್, ಇದು adjectives. Okay, so he has to be tired after working all night. So his state of being, he has to be tired after working all night. Okay, let's see some more example. Next one, ಎರಡನೇದು noun. It can be a noun. Noun ಅಂದ್ರೆ ಏನು? This has to be a joke. This has to be a joke. ಯಾರೋ ಏನೋ ತಮಾಷೆ ಹೇಳಿದ್ದಾರೆ, ಯಾರೋ ಏನೋ ಒಂದು ವಿಷಯ ಹೇಳಿದ್ದಾರೆ, ಬಟ್ ಅದು ಸೀರಿಯಸ್ ಅಂತ ನನಗೆ ಅನಿಸ್ತಾ ಇಲ್ಲ. ನಾನೇನು ಹೇಳ್ತೀನಿ? No, this is not right. This has to be a joke. ಇದು ಒಂದು ಜೋಕ್ ಆಗೇ ಇರ್ಲಿಕ್ಕೆ ಸಾಧ್ಯ, ಜೋಕ್ ಆಗೇ ಇರಬೇಕಿದು, ಇದು ನಿಜ ಅಲ್ಲ. This has to be a joke. This is not true. ನಮಗೆ ಕೆಲವು ವಿಷಯನ ಶಾಕ್ ಆದ್ರೆ, ನಮಗೆ ಅರಗಿಸ್ಕೊಳ್ಳೋಕೆ ಆಗದೆ ಇದ್ರೆ ನಾವೇನ್ ಹೇಳ್ತೀವಿ? ಇದು ಬಹುಶಃ ಸತ್ಯ ಅಲ್ಲ, ಇದು ಜೋಕೆ ತಮಾಷೆನೇ ಆಗಿರ್ಬೇಕು. ಸೊ ತಮಾಷೆನೇ ಆಗಿರ್ಬೇಕು. ದಿಸ್ ಹ್ಯಾಸ್ ಟು ಬಿ ಎ ಜೋಕ್. ಅಥವಾ ಇದನ್ನ ಇನ್ನೊಂದ್ ತರ ಹೇಳೋದು ಅಂತ ಹೇಳಿದ್ರೆ, ಇದು ಜೋಕೆ ಆಗಿರ್ಬೇಕು, ಆ ತರ ನಾವು ಅದನ್ನ ಪರ್ಫಾರ್ಮ್ ಮಾಡಬೇಕು, ಆ ಮೀನಿಂಗ್ ಅಲ್ಲೂ ಬರುತ್ತೆ. that has to be her brother. That has to be her brother. ಅದು ಆಕೆಯ ತಮ್ಮನೇ ಆಗಿರ್ಬೇಕು. that has to be her brother. ಇದು ಕೆಲವು ಸಲ ನಾವು ಇಟ್ಸ್ ಅ ಸ್ಟ್ರಾಂಗ್ ಬಿಲೀಫ್, ನಾವು ಅದನ್ನ ನಿಜವಾಗ್ಲೂ ನಂಬಿರ್ತೀವಿ ಹೀಗೆ ಅಂತ. ಇಟ್ ಹ್ಯಾಸ್ ಟು ಬಿ ಅ ಮಿಸ್ಟೇಕ್. ಇಟ್ ಹ್ಯಾಸ್ ಟು ಬಿ ಎ ಮಿಸ್ಟೇಕ್. ಅದು ಒಂದು ಮಿಸ್ಟೇಕ್ ಆಗಿರ್ಬೇಕೆ ಹೊರತು ಅದು ನಿಜವಾಗ್ಲೂ ಬೇಕಂತ ಮಾಡಿರ್ಲಿಕ್ಕಿಲ್ಲ. ಬಹುಶಃ ಅದು ತಪ್ಪಾಗಿರ್ ಸಿ ಇಟ್ ಮಸ್ಟ್ ಬಿ ಅಂತಾನು ಹೇಳ್ಬೋದು. ಇಟ್ ಮಸ್ಟ್ ಬಿ ಎ ಮಿಸ್ಟೇಕ್, ಅದು ನಾವು ಗೆಸ್ ಮಾಡೋದು. ಬಟ್ ಇಫ್ ಯು ಸೇ ಇಟ್ ಹ್ಯಾಸ್ ಟು ಬಿ ಎ ಮಿಸ್ಟೇಕ್, then it is a strong belief. Okay, right. Next ಇದರಲ್ಲಿ ನೋಡಿ we3 ಅಂದ್ರೇನು? ಥರ್ಡ್ ಫಾರ್ಮ್ ಆಫ್ ದಿ ವರ್ಕ್. we3, the work has to be finished today. The work has to be finished today. ಕೆಲಸ ಇವತ್ತು ಮುಗಿಲೇಬೇಕು, ಅಥವಾ ಕೆಲಸ ಇವತ್ತು has to be finished, ಮುಗಿದಿರಲೇಬೇಕು ಅಥವಾ ಮುಗಿಲೇಬೇಕು, ಎಲ್ಲದು ಒಂದೇ, same meaning in English. Okay, the report has to be submitted. The report has to be submitted by 5 p.m. ರಿಪೋರ್ಟ್ ಅನ್ನ 5 ಗಂಟೆ ಒಳಗೆ ಸಬ್ಮಿಟ್ ಮಾಡಿರಬೇಕು, ಮಾಡಲೇಬೇಕು. ಅಥವಾ ಹ್ಯಾಸ್ ಟು ಬಿ ಸಬ್ಮಿಟೆಡ್. ಸಬ್ಮಿಟೆಡ್ ಯಾಕೆ ಬಂತು ಅಂತ ಹೇಳಿದ್ರೆ ಮಾಡಿರ್ಲೇಬೇಕು, ಮುಂದೆ 5 ಗಂಟೆ ಒಳಗೆ ನಾವು ಅದು ಮಾಡಿರ್ಲೇಬೇಕು. ಡಿನ್ನರ್ ಹ್ಯಾಸ್ ಟು ಬಿ ಕುಕ್ಡ್ ಬಿಫೋರ್ ದೇ ಅರೈವ್. ಡಿನ್ನರ್ ಹ್ಯಾಸ್ ಟು ಬಿ ಕುಕ್ಡ್ ಬಿಫೋರ್ ದೇ ಅರೈವ್. ಅವ್ರು ಬರೋದಕ್ಕಿಂತ ಮುಂಚೆ ಡಿನ್ನರು ತಯಾರಾಗಿರಲೇಬೇಕು. ಓಕೆ, ಇದು ಕಡ್ಡಾಯ, ಅನಿವಾರ್ಯವಾಗಿ. ಕೆಲವು ಕಡೆ ನಮ್ದು ಸ್ಟ್ರಾಂಗ್ ಬಿಲೀಫ್ ಇರುತ್ತೆ. Now that has to be her brother. Okay, that has to be a joke. ಈ ತರದ್ದು ನಮ್ದು ಸ್ಟ್ರಾಂಗ್ ಬಿಲೀಫ್, ಅದು ನಮ್ಮ ಸ್ಟ್ರಾಂಗ್ ಗಾಢವಾದ ನಂಬಿಕೆ. ಇದು ಅನಿವಾರ್ಯತೆ, ಕಡ್ಡಾಯವಾಗಿ ಆಗಲೇಬೇಕಾದದ್ದು. ಓಕೆ, ನಾವು ಇನ್ನು ಕೆಲವು ಫಾಲೋಡ್ ಬೈ ಅನ್ ಇನ್ಫಿನಿಟಿವ್ ವರ್ಬ್ ವಿತ್ ದೇರ್ ಅಂತ ಬರುತ್ತೆ ನೋಡಿ. ಎಲ್ಲಿ ಅಂತ ನೋಡೋಣ ನೋಡಿ. ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ. ಇಂಗ್ಲಿಷ್ ಅನ್ನ ದೇರ್ ಅಂತ ಯೂಸ್ ಮಾಡೋದು ಹಲವಾರು ಸನ್ನಿವೇಶಗಳು ಬಳಸ್ತೀವಿ ನಾವು. ದೇರ್ ಇಸ್ ಅ ಪ್ರಾಬ್ಲಮ್, ಅಲ್ಲೊಂದು ಸಮಸ್ಯೆ ಇದೆ. ಓಕೆ, ದೇರ್ ಅಂತ ದೇರ್ ಇಸ್ ಸಮಥಿಂಗ್, ಅಲ್ಲಿ ಏನೋ ಒಂದಿದೆ, ಆ ತರ. ಅಲ್ಲಿ ಅನ್ನೋದು ನಾವು ಕನ್ನಡದಲ್ಲಿ ಬಳಸ್ತಾ ಇದ್ರು, ಇಂಗ್ಲಿಷಲ್ಲಿ ದೇರ್, ಇಟ್ಸ್ ದೇರ್, ಅದು ಅಲ್ಲಿದೆ. ದೇರ್ ಇಸ್ ಸಮ್ ಪ್ರಾಬ್ಲಮ್, ಏನೋ ಒಂದು ಸಮಸ್ಯೆ ಇದೆ. ಏನೋ ಒಂದು ಸಮಸ್ಯೆ ಇದೆ, ಏನೋ ಅಲ್ಲಿ ಒಂದು ಸಮಸ್ಯೆ ಇದೆ ಅಂತಲ್ಲ, ಏನೋ ಒಂದು ಸಮಸ್ಯೆ ಇದೆ. ದರ್ ಇಸ್ ಅ ಪ್ರಾಬ್ಲಮ್, ದರ್ ಇಸ್ ಸಮ್ ಪ್ರಾಬ್ಲಮ್. ದರ್ ಇಸ್ ಎ ಪ್ರಾಬ್ಲಮ್ ಅಂದ್ರೆ ಏನು? ಒಂದು ಸಮಸ್ಯೆ ಇದೆ ಅಂತ ಅರ್ಥ. ಅಲ್ಲಿ ಒಂದು ಸಮಸ್ಯೆ ಇದೆ ಅಂತಾನೆ ಆಗ್ಬೇಕು ಅಂತಿಲ್ಲ ಕನ್ನಡದಲ್ಲಿ. ಅದೇ ತರ ಈಗ ದೇರ್ ಅಂತ ಇಲ್ಲಿ ಬಳಸಿದೀವಿ. ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ. ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ. ಸಿ, ಇಲ್ಲಿ ದೇರ್ ಅನ್ನೋದು ಅಲ್ಲಿ ಅಂತ ಬರಲ್ಲ. ದೇರ್ ಅನ್ನೋದು ಅಲ್ಲಿ ಅಂತ ಬರಲ್ಲ. ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ. ಇದನ್ನು ಕನ್ನಡದಲ್ಲಿ ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ಅಲ್ಲಿ ಒಂದು ಇದಕ್ಕಿಂತ ಚೆನ್ನಾಗಿರುವ ವೇ ಅಂದ್ರೆ ರೀತಿ, ಅಥವಾ ವೇ ಅಂದ್ರೆ ಬೆಟರ್ ವೇ ಅಂದ್ರೆ ದಾರಿ ಅಂತಾನೆ ಆಗ್ಬೇಕಲ್ಲ. ದಾರಿ ಅಂತ ತಗೊಳ್ಳೋದ್ರೆ ದಾರಿ, ಬೆಟರ್ ವೇ. ದೇರ್ ಹ್ಯಾಸ್ ಟು ಬಿ ಎ ಬೆಟರ್ ವೇ. ಅಲ್ಲಿ ಇಲ್ಲಿ ಇದಕ್ಕಿಂತ ಚೆನ್ನಾಗಿರುವಂತಹ ಒಂದು ದಾರಿ ಇರಬೇಕು, ಇರಲೇಬೇಕು ಅಲ್ವಾ. ದೇರ್ ಅಲ್ಲಿ ಅಂತ ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳೋದು, ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ದೇರ್ ಹ್ಯಾಸ್ ಟು ಬಿ ಎ ಬೆಟರ್ ವೇ. ದೇರ್ ಹ್ಯಾಸ್ ಟು ಬಿ ಎ ಬೆಟರ್ ವೇ ಅಂದ್ರೆ ನಾವೇನೋ ಒಂದು ಮಾಡ್ತಾ ಇದ್ದೀವಿ, ಇದಕ್ಕಿಂತ ಚೆನ್ನಾಗಿರುವಂತಹ
ಅಥವಾ ಇದನ್ನ ಮಾಡ್ಲಿಕ್ಕೆ ಇದಕ್ಕಿಂತ ಚೆನ್ನಾಗಿರುವ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕೇಳಿದ್ರೆ ಇಲ್ಲಿ ಇರಲೇಬೇಕಲ್ವಾ, ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ. ಇದೇ ಹಿಂಗಿದೆ, ಈ ತರ ಮಾಡಿದ್ರೆ ನಮಗೆ ಕೆಲಸ ಆಗಲ್ಲ. ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್ಸ್, ಆರ್ ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ ಟು ಡೂ ದಿಸ್. ಇದನ್ನ ಮಾಡ್ಲಿಕ್ಕೆ ಇದಕ್ಕಿಂತ ಒಳ್ಳೆ ಏನಾದ್ರೂ ಐಡಿಯಾ, ಒಳ್ಳೆ ದಾರಿ ಇರಲೇಬೇಕು. ಸೊ ಆ ಇರಲೇಬೇಕು ಅನ್ನೋದಿದ್ರೆ ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ, ಇದಕ್ಕಿಂತ ಒಳ್ಳೆ ದಾರಿ ಇರಲೇಬೇಕು. ಓಕೆ, ದೇರ್ ಹ್ಯಾಸ್ ಟು ಬಿ ಅ ರೀಸನ್ ಫಾರ್ ದಿಸ್. ನೋಡಿ, ದೇರ್ ಹ್ಯಾಸ್ ಟು ಬಿ ಅ ರೀಸನ್ ಫಾರ್ ದಿಸ್. ಇದಕ್ಕೆ ಒಂದು ಕಾರಣ ಇರಲೇಬೇಕು. ಇದಕ್ಕೆ ಒಂದು ಕಾರಣ ಇರಲೇಬೇಕು. ಈಗ ದೇರ್ ಅಂತಿದೆಯಲ್ಲ, ದೇರ್ ಅನ್ನೋದೇನು, ಅಲ್ಲಿ ಅಂತ ಬರಲ್ಲ. ಅಲ್ಲಿ ಇದಕ್ಕೆ ಒಂದು ಕಾರಣ ಇರಲೇಬೇಕು ಅಂತ ಬರಲ್ಲ, ಇದಕ್ಕೆ ಒಂದು ಕಾರಣ ಇರಲೇಬೇಕು. ಇಲ್ಲಿ ದೇರ್ನ ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್, ದೇರ್ನ ಕನ್ನಡದಲ್ಲಿ ಇಗ್ನೋರ್ ಮಾಡಬೇಕು. ಇಂಗ್ಲಿಷಲ್ಲಿ ಇಟ್ ಇಸ್ ನೆಸೆಸರಿ. ಸೊ ಇಲ್ಲಿ ದೇರ್ ತೆಗೆದ್ರೆ ಹ್ಯಾಸ್ ಟು ಬಿ ಎ ರೀಸನ್ ಫಾರ್ ದಿಸ್. ನೋ, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್, ಡಸ್ ಇಟ್? ಓಕೆ, ನೌ ದೇರ್ ಹ್ಯಾಸ್ ಟು ಬಿ ಎ ರೀಸನ್ ಫಾರ್ ದಿಸ್. ನಾ ಸೊ ಈ ತರದ್ದು ತುಂಬಾ ಇದೆ. ಪ್ಯಾಟರ್ನ್ ನೋಡಿ, ಪ್ಯಾಟರ್ನ್ ನಾನು ಹೇಳಿದ್ನಲ್ಲ, ಫಸ್ಟ್ ಪ್ಯಾಟರ್ನ್ ಹ್ಯಾಸ್ ಟು ಬಿ adjective. ಅದು ಒಂದೊಂದಾಗಿ ನಾವು ಎಕ್ಸಾಂಪಲ್ಸ್ ನೋಡೋಣ. ಹ್ಯಾಸ್ ಟು ಬಿ ನೌನ್, ಹ್ಯಾಸ್ ಟು ಬಿ V3, ಹ್ಯಾಸ್ ಟು ಬಿ ದೇರ್. ಅಂದ್ರೆ ಹ್ಯಾಸ್ ಟು ಬಿ ದೇರ್ ಆರ್ ದೇರ್ ಹ್ಯಾಸ್ ಟು ಬಿ, ಎರಡು ಬರುತ್ತೆ. ನಾವು ಲೆಟ್ಸ್ ಸಿ ಸಮ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್. ಹ್ಯಾಸ್ ಟು ಬಿ ಆದ್ಮೇಲೆ adjective ನೋಡೋಣ. ಓಕೆ, ಆರ್ ವಿ ರನ್ನಿಂಗ್ ಔಟ್ ಆಫ್ ಟೈಮ್? ವಿ ಹ್ಯಾವ್ ಟೈಮ್. This has to be wrong. So wrong ಅನ್ನೋದು noun, ಅದು ಸಾರಿ adjective. Wrong is an adjective. This has to be wrong. ಇದು ತಪ್ಪಾಗೇ ಇರಬೇಕು, ಇದು ತಪ್ಪಾಗೇ ಇರಬೇಕು, ಇದು ತಪ್ಪಾಗೇ ಇರ್ಲಿಕ್ಕೆ ಸಾಧ್ಯ. This has to be wrong. Okay? She has to be tired after that long trip. She has to be tired after that long trip. See, ಇಲ್ಲಿ has to be ಅನ್ನೋದನ್ನ ನಾವು ಊಹಿಸ್ತಾ ಇದೀವಿ ಸ್ಟ್ರಾಂಗ್ ಆಗಿ. She must be tired. She has to be tired. ಅವಳು ಸುಸ್ತಾಗೇ ಇರ್ಲೇಬೇಕಲ್ವಾ, ಟ್ರಿಪ್ ಆದ್ಮೇಲೆ ಸುಸ್ತಾಗಿರ್ಲೇಬೇಕಲ್ವಾ ಅನ್ನೋ ಮೀನಿಂಗ್ ಬರುತ್ತೆ. She has to be tired. She must be tired ಅಂತಾನೆ ಹೇಳ್ಬೋದು. She has to be tired. That is also okay. He has to be careful. So ಇವೆಲ್ಲ ಏನು, wrong, tired, careful, ಇದೆಲ್ಲ adjectives. He has to be careful. It has to be true. True is an adjective. The answer has to be simple. Simple is an adjective. ಸೊ ಇಲ್ಲಿ ಹ್ಯಾಸ್ ಟು ಬಿ ಪ್ಲಸ್ adjective. adjective ಅಂದ್ರೆ ಏನು, ಗುಣ ವಿಶೇಷಣ, ಒಂದು ವಸ್ತುವಿನ ವಿಷಯದ ಅಥವಾ ಒಂದು ಸ್ಥಳದ ಯಾವುದ ವಿಶೇಷತೆ. ಓಕೆ ನೋಡಿ, ದ ಮೂವಿ ಹ್ಯಾಸ್ ಟು ಬಿ ಅಮೇಸಿಂಗ್. ಮೂವಿ ಸೂಪರ್ ಆಗಿರ್ಲೇಬೇಕು. ಹ್ಯಾಸ್ ಟು ಬಿ ಅಮೇಸಿಂಗ್. ದ ಮೂವಿ ಹ್ಯಾಸ್ ಟು ಬಿ ಅಮೇಸಿಂಗ್. ಯಾಕಂದ್ರೆ ಅದು ಒಳ್ಳೆ ಡೈರೆಕ್ಟರ್ ತೆಗೆದಿರೋ, ಒಳ್ಳೆ ಪ್ರೊಡ್ಯೂಸರ್ ತೆಗೆದಿರುವಂಥದ್ದು, ಒಳ್ಳೆ ಡೈರೆಕ್ಟರ್, ಒಳ್ಳೆ ನಟ ನಟಿಯರು, ಒಳ್ಳೆ ಟೆಕ್ನಿಕಲ್ ಟೀಮ್ ವರ್ಕ್ ಮಾಡಿದೆ. ಹಾಗಾಗಿ the movie has to be amazing. Some cinema like Avatar 3 ಈಗ ಬರ್ತಾ ಇದೆ ಡಿಸೆಂಬರ್. ಸೊ ನಾನು ಅದ್ರ ಬಗ್ಗೆ ಹೇಳೋದಾದ್ರೆ, in my opinion, like as far as I'm concerned, I have to say that Avatar, the movie Avatar, has to be an amazing movie. Has to be, ಇರ್ಲೇಬೇಕು, ಅದು ಸೂಪರ್ ಆಗಿರೋದು ಇರ್ಲೇಬೇಕು, ಆ ಮೀನಿಂಗ್ ಬರುತ್ತೆ. ಓಕೆ, ಸೊ these are adjectives. Okay, now let's see. So there are too many examples you can go through. Has to be plus noun. Has to be ಆದ್ಮೇಲೆ noun ಇಲ್ಲಿ ಯೂಸ್ ಮಾಡ್ತೀನಿ. That has to be a joke. So joke is a noun. ಇದು adjective ಅಲ್ಲ. Joke ಅಂದ್ರೆ ಒಂದು, ಅದು ನಾಮಪದ. That has to be a joke. So ಅದು ಜೋಕ್ ಆಗೇ ಇರಬೇಕೆ ಹೊರತು ಬೇರೆ ಏನೂ ಅಲ್ಲ ಅಂತ ಅರ್ಥ. This has to be a mistake. This has to be a mistake. ಇದು ಮಿಸ್ಟೇಕೇ ಆಗಿರಬೇಕು, ಬೇಕಂತ ಮಾಡಿರೋದಲ್ಲ, ಮಿಸ್ಟೇಕ್ ಆಗಿರ್ಬೇಕು. He has to be a doctor. He has to be a doctor. ಅವನಷ್ಟೆಲ್ಲ ಇದು ಮಾಡ್ತಾನೆ, ಅವನು ಡಾಕ್ಟ್ರೇ ಆಗಿರ್ಬೇಕು. He has to be a doctor. ಓಕೆ, ಸೊ ಅವನು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲ ನೋಡ್ತಾರೆ, ಅವನು ಡಾಕ್ಟ್ರೇ ಆಗಿರ್ಬೇಕು. This has to be a joke. ಇದು ತಮಾಷೆನೇ ಆಗಿರ್ಬೇಕು. This has to be a mistake. ಇದು ತಪ್ಪೇ ಆಗಿರ್ಬೇಕು, ಅವನು ಡಾಕ್ಟ್ರೇ ಆಗಿರ್ಬೇಕು. It has to be a scam. It has to be a scam. Scam ಅಂದ್ರೆ ಗೊತ್ತಲ್ವಾ, fraudulence. ಅದು ಸ್ಕ್ಯಾಮೇ ಆಗಿರ್ಬೇಕು. It has to be a scam. She has to be the boss. ಅವಳು